ನಮಸ್ಕಾರ ರೀ. ಹೇಗಿದ್ದೀರಿ? ನಾನಂತೂ ಚೆನ್ನಾಗದೇನೆ ರೀ. ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 2 ದಿನ ಆಗೈತೆ ರೀ ನಾನು ಯಾವುದೂ ವಿಡಿಯೋ ಮಾಡಲಿಲ್ಲ, ಬೇರೆ ಬೇರೆ ಕಾರಣದಿಂದ. ಇವತ್ತೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಮ್ಮೆಲ್ಲ ರೈತರಿಗೆ. ಏನಪ್ಪ ಆ ವಿಡಿಯೋದಾಗಿಂದ ವಿಷಯ ಏನೈತಪ್ಪ ಅಂದ್ರೆ ಅಡಿಕೆ ಮರಿಗಳನ್ನ ಹಚ್ಚೋದ್ರ ಬಗ್ಗೆ ಒಂದು ಸಣ್ಣದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ಣ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಮನಸ್ಸಿಗೆ ಬಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ರೈತರ. ಹಾಗೆ ಬೆಲ್ ಐಕನ್ ಮೇಲೆ ಮತ್ತು ಎಲ್ಲ ನನ್ನ ವಿಡಿಯೋಗಳನ್ನ ನಿಮಗೆ ಬೇಕಪ್ಪ ಅಂತಂದ್ರೆ ಹಾಗೆ ಬೆಲ್ ಐಕನ್ ಮೇಲೆ ಬೆಳ್ಳಿಟ್ಟು ಆನ್ ಮಾಡ್ಕೊಳ್ಳಿ. ನಾ ಮಾಡುವಂಥ ರೈತರ ವಿಡಿಯೋಗಳು ಹಾಗೆ ಮತ್ತು ಕೋಳಿ ಸಾಕಾಣಿಕೆ ಬಗ್ಗೆ ಮತ್ತು ಗೋವಿನ ಜೋಳ ಬೆಳೆಯುವ ಮಾಹಿತಿ ಬಗ್ಗೆ ಮತ್ತು ಹಾಗೆ ಅಡಿಕೆ ಗಿಡದೊಳಗೆ ಮಿಶ್ರ ಬೆಳೆ ತೆಗೆಯೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋ ಮಾಡಿ ಹಾಕ್ತಿರ್ತೀನಿ, ಸಾರಿ ಬಂಧುಗಳೇ, ಹಾಕ್ತಾಯಿರ್ತೀನಿ. ಅವೆಲ್ಲ ನಿಮ್ಗೆ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತಾವೆ. ಬಂದ್ರೆ ನೀವು ನಿಮ್ಮ ಹೊಲದಾಗ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಅರ್ಥ ಆಕತಿ ಬಂಧುಗಳೇ. ಹಾಗೆ ವಿಡಿಯೋದಾಗ ಏನೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಬಂಧುಗಳೇ. ನೋಡಿರಿ, ರೈತರಿಗೆ ಹೆಂಗೆ ಹಚ್ಬೇಕಪ್ಪ ಅಂತಂದ್ರೆ ಎಕ್ರೆಗೆ ನಾವಂತೂ ಹಚ್ಚೋದು 9x9 ಗಿಡ ಹಚ್ಚಿದ್ರೆ ಎಕ್ರೆಗೆ 510ರಿಂದ 540 ಮಟ್ಟ ಹೊಕ್ಕವ್ರಿ ಈ ಗಿಡ. ಯಾಕಂದ್ರೆ ಈ ಗಿಡ ಹಚ್ಚಬೇಕಾರೆ ನಾವು ಎಂಥವು ಹಚ್ಬೇಕಂತಂದ್ರೆ ಸ್ವಲ್ಪ ಎತ್ತರ ಕಡಿಮೆ ಇರ್ಬೇಕು. ಎತ್ತರ ಕಡಿಮೆ ಇರೋ ಗಿಡ ಹಚ್ಬೇಕ್ರಿ, 1 ವರ್ಷದ ಗಿಡ ಹಚ್ಬೇಕು ನೋಡಿರಿ. ಮತ್ತು ಹಚ್ಬೇಕಾದ್ರೆ ನಾವು ಮೊದಲು ಲೈನೋಟ್ ಹಿಡಿದಾಗ 9x9 ನಾವು ಹಚ್ತೇವೆ ರೀ. ನೀವು ಒಬ್ಬೊಬ್ಬರು 7x8 ಹಚ್ತಾರೆ, ಹೀಗೆಲ್ಲ ಹಚ್ತಾರೆ ಒಬ್ಬೊಬ್ಬರು. ನಾವು 9x9 ಹಚ್ಚೋದು ಉತ್ತಮ ಐತ್ರಿ. ಯಾಕಂದ್ರೆ ಮತ್ತು 5-6-7 ವರ್ಷಕ್ಕೆ ಮತ್ತು ಇನ್ನೊಂದು ಗಿಡ ಹಚ್ಬೋದು ರೀ. ಅದಕ್ಕಾಗಿ ನಾವು 9x9 ಹಚ್ತೇವೆ ರೀ. ಮೊದಲು ನಾವು ಲೈನೋಟ್ ಯಾವ ರೀತಿ ಹಿಡ್ದೇನೆ ನೋಡ್ರಿ ಇಲ್ಲಿ ವಿಡಿಯೋದಾಗ. ನಾನು 9x9 ಲೈನೋಟ್ ಗೆರಿ ಹಾಕಿದ ಮೇಲೆ ನಾನು 1.5 ಫೀಟ್ ತೆಗ್ಗ ಹೊಡಿಸೇನಿ ರೀ. ಎದ್ರಲ್ಲೇ ಟ್ಯಾಕ್ಟರ್ಲೆ ನೋಡಿರಿ ಇಲ್ಲಿ ಕಾಣ್ತಾ ಇದೆಯಲ್ರಿ, ಆ ರೀತಿ ಹೊಡೆದೇನೆ ರೀ ನಾನು. ಹೊಡೆದಾದ್ಮೇಲೆ ನಾವು ಗಿಡ ಅದ್ರ ಲೈನೋಟ್ ಹಿಡಿದು ಗುರ್ತು ಮಾಡ್ಕೊಂಡಿರ್ತೀವಲ್ಲ, ಕರೆಕ್ಟ್ ಆ ಗಿಡಕ್ಕೆ ಹಚ್ಚಿದ್ರಿ 1.5 ಫೀಟ್ ತೆಗ್ಗ ಆಗ್ಬೇಕು ರೀ. ಅಂದ್ರೆ ಅದು ಪ್ಲಾಸ್ಟಿಕ್ ಕವರೆಲ್ಲ ಪೂರ್ತಿ ಮುಣಗ್ಬೇಕು. ಕವರ್ ಕಟ್ ಮಾಡಿ ಹಾಕಿದ ಮೇಲೆ ನಾವು ಹಚ್ತೇವಲ್ಲ ಪೂರ್ತಿ ಮುಣಗ್ಬೇಕು. ಆ ರೀತಿ ಮುಣಗಿದ್ರೆ ಬ್ಯಾಸ್ಗ್ಯಾಗ ಅವಕ್ಕೆ ಬೇರುಗಳಿಗೆ ಪೆಟ್ಟಾಗೋದಿಲ್ಲ, ಬಿಸಿಲು ಬಡಿಯೋದಿಲ್ಲ. ಅದಕ್ಕಾಗಿ ಈ ರೀತಿ ಹಚ್ಬೇಕು. ನಾ ಹಚ್ಚಬೇಕಾದ್ರೆ ಏನು ಮಾಡ್ಕೊಂಡೇನ್ರಿಪ್ಪ ಅಂತಂದ್ರೆ ಒಂದೊಂದು ಅಗಿ ಎಲ್ಲಿ ಹಚ್ತೇನಲ್ಲ ಅಲ್ಲೇ ಒಂದು ಅರ್ಧ ಬುಟ್ಟಿ ಈ ತಿಪ್ಪಿ ಗೊಬ್ಬರ ಅಂಥವೆಲ್ಲ ಹಾಕೇನ್ರಿ. ನಾನು ಅರ್ಧ ಬುಟ್ಟಿ ಹಾಕೇನ್ರಿ. ಹಾಕಿದ್ರೆ ಇದು ಬ್ಯಾಸ್ಗ್ಯಾಗ ನಾವು ನೀರು ಬಿಟ್ಟಾಗ ಅದು ತಂಪು ಹಿಡ್ಕೊತೈತಿ ರೀ. ಬೋರದು ನೀರದು ಕಡಿಮೆ ಆದಾಗ ಹಚ್ಚೋದು 1-8 ದಿನ ಲೇಟ್ ಆಗ್ಬೋದು, ಆದರೂ ಒಟ್ಟು ತಂಪು ಹಿಡ್ಕೊತೈತಿ ಬ್ಯಾಸ್ಗ್ಯಾಗ. ಇವು ಕಾರಣದಿಂದ ಈ ರೀತಿ ನಮ್ಗೆ ಅನುಕೂಲ ಆಕತ್ರಿ ತಿಪ್ಪಿ ಗೊಬ್ಬರ ಹಾಕಿದ್ರೆ. ಮತ್ತು ಏನ್ರಿಪ್ಪ ಅಂತಂದ್ರೆ ಇದಕ್ಕೆ ನೀರಿನ ಇರಿಗೇಷನ್ ಬಗ್ಗೆ ಮುಂದಿನ ವಿಡಿಯೋದಾಗ ಹೇಳಿಕೊಡ್ತೀನಿ. ಈ ರೀತಿ ನೀವು ರೈತರು ಹಚ್ಕೊಂಡ್ರೆ ಗಿಡ ಯಾವಾಗಲೂ ಎತ್ತರ ಇರಬಾರ್ದು. ಗಿಡ್ಡ ತಳಿ ಮತ್ತು ನಾನು ಹಚ್ಚಿದ್ಯಾ ತಳಿಪ್ಪ ಅಂತಂದ್ರೆ ಈ ಸಾಗರ್ ಗೋಟ್ರಿ. ಈ ರೀತಿ ಗಿಡ ಹಚ್ಚಿರಿ. ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನೀರಿನ ಇರಿಗೇಷನ್ ಬಗ್ಗೆ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಅಲ್ಲಿ ಮಟ್ಟ ಕಾಯಿರಿ.